ಸ್ವಾಗತ. ನಾನು ಆಲ್ರೆಡಿ ಈ ಸೆಟ್ಟಲ್ಲಿ ನೋಡಿ ಸೆಟ್ ಥಿಯರಿ ಇಲ್ಲಿ ಏನು ಲ್ಯಾಂಡ್ಸ್ ಇರೋ ಕ್ಲಾಸಲ್ಲಿ ರಿಪ್ರೆಸೆಂಟೇಷನ್ ಆಫ್ ಸೆಟ್ಸ್, ಟೈಪ್ಸ್ ಆಫ್ ಸೆಟ್ಸ್, ಡೆಫಿನೇಷನ್ ಇಷ್ಟು ಮುಗಿಸಿದ್ದೆ. ಓಕೆ, ಇನ್ನು ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೆ. ಓಕೆ, ಇವಾಗ ನಾವು ಏನೇನು ಮುಗಿಸೋಣ ನೆಕ್ಸ್ಟು. ಇವಾಗ ನೋಡಿ ರಿಲೇಷನ್ಸ್ ಬಿಟ್ವೀನು, ಡಿಮಾರ್ಗನೈಸೇಷನ್, ಪ್ರಾಪರ್ಟೀಸು, ಆಪ್ರೇಷನು, ವೆನ್ ಡಯಾಗ್ರಾಮ್ಸ್. ಓಕೆ, ಇವಾಗ ಮೊದಲು ವೆನ್ ಡಯಾಗ್ರಾಮ್ಸ್ಗೆ ಹೋಗೋಣ. ಓಕೆ, ಈಗ ಆಲ್ರೆಡಿ ಇವೆಲ್ಲ ಮುಗಿದಿದೆ, ಕಾಂಪ್ಲಿಮೆಂಟ್ಸು ಮತ್ತು ಡಿಫ್ರೆನ್ಸ್ ಇವೆಲ್ಲ. ಈಗ ವೆನ್ ಡಯಾಗ್ರಾಮ್ಸ್ಗೆ ಹೋಗೋಣ. ಓಕೆ, ಇವಾಗ ವೆನ್ ಡಯಾಗ್ರಾಮ್ಸ್ ಅಂದರೆ ಏನಂತ ನೋಡೋಣ. ಓಕೆ, ವೆನ್ ಡಯಾಗ್ರಾಮ್ಸ್ ಏನು ವಿಜುವಲ್ ರಿಪ್ರೆಸೆಂಟ್ ಅಂದರೆ ಚಿತ್ರದ ಮೂಲಕ ಹೇಳುವಂಥ ಒಂದು ಏನು ಲೆಕ್ಕದ ಪದ್ಧತಿ ಅಂತ ಕರೀತಾರೆ. ದೇ ಯೂಸ್ ಓವರ್ಲ್ಯಾಪಿಂಗ್ ಸರ್ಕಲ್ಸ್ ಅಂದರೆ ಸರ್ಕಲ್ಸ್ಗಳನ್ನು, ಓಕೆ, ವೃತ್ತಗಳನ್ನು ಬಳಸ್ಕೋತಾರೆ. ವೆನ್ ಡಯಾಗ್ರಾಮ್ ಅಂದರೆ ಅರ್ಥ. ಓಕೆ, ವೃತ್ತಗಳನ್ನ ಯಾವ ರೀತಿ ಬರ್ಸ್ಕೋತಾರೆ. ಓಕೆ, ಇವಾಗ ನೋಡಿ ಇದೊಂದು ವೃತ್ತ, ಇದೊಂದು ವೃತ್ತ. ಓಕೆ, ಇಲ್ಲಿ ಕಾಮನ್ ಇದ್ದರೆ ಇಲ್ಲಿ ಬರೀತೀರ. ಓಕೆ, ಇದೆಲ್ಲ ಕಾಮನ್ ಏರಿಯಾ. ಇಲ್ಲಿ ಎ ಸೆಟ್, ಬಿ ಸೆಟ್. ಓಕೆ, ಇಲ್ಲಿ ಕಾಮನ್ ಏನಿದ್ರೆ ಬರೆಯೋದು. ಓಕೆ, ಇದಕ್ಕನ್ನು ನಾವು ಏನಂತ ಕರಿತೀವಿ, ವೆನ್ ಡಯಾಗ್ರಾಮ್ಸ್. ಈ ರಿಪ್ರೆಸೆಂಟೇಷನ್ ಆಫ್ ವೆನ್ ಡಯಾಗ್ರಾಮ್ಸ್ ಈ ರೀತಿ ಬಳಸ್ತೀವಿ. ಓಕೆ, ಇನ್ನು ನೆಕ್ಸ್ಟು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ವೆನ್ ಡಯಾಗ್ರಾಮ್ಸ್. ವೆನ್ ಡಯಾಗ್ರಾಮ್ಸಲ್ಲಿ ಸೆಟ್ಸ್ ಗಣಗಳಿರ್ತವೆ, ಎ ಬಿ ಅಂತ. ನೆಕ್ಸ್ಟು ಇಂಟರ್ಸೆಕ್ಷನ್ ಇರ್ತವೆ, ಓವರ್ಲ್ಯಾಪಿಂಗ್ ಆಗದ ರೀಜನ್ನು. ನೆಕ್ಸ್ಟ್ ಯೂನಿಯನ್ ಅಂದರೆ ಕಂಬೈನ್ಡ್ ರೀಜನ್ನು. ಓಕೆ, ಕಾಂಪ್ಲಿಮೆಂಟ್ ಅಂದರೆ ನೋಡಿ ದ ರೀಜನ್ ಔಟ್ಸೈಡ್ ಸ್ಪೆಸಿಫಿಕ್ ಸೆಟ್ ಈ ರೀತಿ ಇರುತ್ತೆ. ಓಕೆ, ಅಂತ ತೋರಿಸ್ತೀನಿ. ಓಕೆ, ಇವಾಗ ನೆಕ್ಸ್ಟು ನೆಕ್ಸ್ಟು ಬೇರೆ ಕಲರ್ ತೊಗೊಂಡು ಓಕೆ ಈ ರೀತಿ ಇದೆ ಅಂತ. ಓಕೆ, ಇವಾಗ ನೋಡಿ ಎ ಸೆಟ್ಟು, ಬಿ ಸೆಟ್, ಇಂಟರ್ಸೆಕ್ಷನ್ ಇದ್ದರೆ ಇಲ್ಲಿ ಬರೀತೀರ. ಓಕೆ, ನೆಕ್ಸ್ಟು ನೀವೇನಾದರೂ ಕಾಂಪ್ಲಿಮೆಂಟ್ಸ್ ಇದ್ದರೆ ಹೊರಗಡೆ ಬರೀತೀರ. ಓಕೆ, ಈ ಸೆಟ್ಸ್ ಬಿಟ್ಟು ಹೊರಗಡೆ ಬರ್ತೀರ, ಅದನ್ನು ಕಾಂಪ್ಲಿಮೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟು ಎಕ್ಸಾಂಪಲ್ಸ್ ಆಫ್ ಟೂ ಸೆಟ್ಸ್. ಓಕೆ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಎ ಬಿ ಅಂತ ಇದೆ, ಕನ್ಸಿಡರ್ ಟೂ ಸೆಟ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಯಾವ ರೀತಿ ಬರೀತೀರ ಅಂದರೆ ಓಕೆ ಈ ರೀತಿ. ಇನ್ನು ನೆಕ್ಸ್ಟು ಇಲ್ಲಿ ಎ ಸೆಟ್ ಇದು, ಸರಿ. ಓಕೆ, ಇಲ್ಲಿ ಎ ಸೆಟ್ಟು, ಇದು ಬಿ ಸೆಟ್ಟು. ಇವಾಗ 1 2 3 ಇಲ್ಲಿ ಕಾಮನ್ ಇದೆ, 3 4 5 ಇದೆ. 3 4 5 ಇಲ್ಲಿ ಬರೀತೀರ, 1 2 ಇಲ್ಲಿ ಬರೀತೀರ. ನೆಕ್ಸ್ಟು 6 7 ಇಲ್ಲಿ ಬರೀತೀರ. ಓಕೆ, ಈ ರೀತಿ ಬರೆಯೋದು. ನೆಕ್ಸ್ಟು ಕೀ ಪಾಯಿಂಟ್ಸ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ 3 4 5 ಬರೀತೀರ. ಯೂನಿಯನ್ 1 2 3 4 5 7 ಬರೀತೀರ. ಕಾಂಪ್ಲಿಮೆಂಟ್ಸ್ ಎ ಡ್ಯಾಶ್, ಕಾಂಪ್ಲಿಮೆಂಟ್ ಬಿ, ಬಿ ಡ್ಯಾಶ್ ಈ ರೀತಿ ಇರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ ಮತ್ತು ಡೆಫಿನಿಷನ್ಸ್, ಆಲ್ಟರ್ನೇಟಿವ್ ಡೆಫಿನಿಷನ್ ಕೊಡ್ತೀನಿ. ನೋಡಿ, ಅಪ್ಲಿಕೇಶನ್ ಆಫ್ ವೆನ್ ಡಯಾಗ್ರಾಮ್ಸ್ ಅಂದರೆ ವೆನ್ ಡಯಾಗ್ರಾಮ್ಸ್ ಯಾವಾಗ ಯೂಸ್ ಮಾಡ್ತಾರೆ, ವೇರಿಯಸ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಜುಕೇಷನ್, ಬಿಸ್ನೆಸ್. ಓಕೆ, ಎಲ್ಲ ಕಡೆ ವೆನ್ ಡಯಾಗ್ರಾಮ್ನ ಬಳಸ್ತಾರೆ. ಅದು ಏನು ಗ್ರಾಮೆಟಿಕಲಿ ರಿಪ್ರೆಸೆಂಟೇಷನ್ ಅಂದರೆ ಡೈಗ್ರಾಮೆಟಿಕಲಿ ಯಾವುದೇ ಇದು ಏನು ಚಿತ್ರಗಳ ಮೂಲಕ ಅನಲೈಸ್ ಮಾಡೋದು ಭಾಳ ಈಸಿ ಮೆಥಡ್ ಆಗುತ್ತೆ, ಹಾಗೆ ಬಳಸ್ತಾರೆ. ಇನ್ನೂ ಹಲವಾರು ಎಕ್ಸಾಂಪಲ್ನ ಕೊಡ್ತೀನಿ. ಓಕೆ, ನೆಕ್ಸ್ಟು ಇದು ವೆನ್ ಡಯಾಗ್ರಾಮ್ಸ್ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಜೊತೆ ನೋಡೋಣ. ಓಕೆ, ಇಲ್ಲಿ ಕೇವಲ ವೆನ್ ಡಯಾಗ್ರಾಮ್ ಡೆಫಿನೇಷನ್ ನೋಡೋಣ. ವೆನ್ ಡಯಾಗ್ರಾಮ್ ಇಸ್ ಅ ಡಯಾಗ್ರಾಮ್ ದಟ್ ಯೂಸ್ ಅ ಸರ್ಕಲ್ ರಿಪ್ರೆಸೆಂಟ್. ಓಕೆ, ಸರ್ಕಲ್ನ ಬಳಸ್ತೀವಿ. ಓಕೆ, ಓವರ್ಲ್ಯಾಪಿಂಗ್ ಏರಿಯಾ. ಓಕೆ, ಇಂಟರ್ಸೆಕ್ಷನ್ ಏನು ಬರ್ತದಲ್ಲ. ಇನ್ನು ಕಾಂಪೊನೆಂಟ್ಸ್ ಆಫ್ ವೆನ್ ಡಯಾಗ್ರಾಮ್ ಅಂದರೆ ಮೊದಲನೇದು ಸರ್ಕಲ್ ಬಳಸ್ತೀವಿ. ಯೂನಿವರ್ಸಲ್ ಸೆಟ್ ಆಗುತ್ತೆ, ಇಂಟರ್ಸೆಕ್ಷನ್ ಎಲ್ಲ ಸೆಟ್ಗಳನ್ನು ನಾವು ಬಳಸ್ಬೋದು ವೆನ್ ಡಯಾಗ್ರಾಮ್ ಮುಖಾಂತರ. ಇನ್ನು ಕಾಮನ್ ಟೈಪ್ಸ್ ಆಫ್ ವೆನ್ ಡಯಾಗ್ರಾಮ್ಸ್ ಅಂದರೆ 2 ಸೆಟ್, 3 ಸೆಟ್, ಹೈ ಆರ್ಡರ್ ವೆನ್ ಡಯಾಗ್ರಾಮ್ಸ್ ಅಂತ. ನೋಡಿ, 2 ಸೆಟ್ಟಿಂದ 2 ಸೆಟ್ಟು, 3 ಸೆಟ್ ಅಂದರೆ 3 ಸೆಟ್ಟಿಂದು. ಇನ್ನು ಹೈ ಆರ್ಡರ್ ಅಂದರೆ ಮೋರ್ ದ್ಯಾನ್ 3. ನೆಕ್ಸ್ಟ್ ಅಪ್ಲಿಕೇಶನ್ ಲಾಜಿಕಲ್ ರೀಸನಿಂಗ್, ಪ್ರಾಬಬಿಲಿಟಿ, ಡೇಟಾ ವಿಜುವಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಇವೆಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲು ಆಲ್ರೆಡಿ ಒಂದು ಎಕ್ಸಾಂಪಲ್ ತೋರಿಸಿದ್ದೇನೆ. ಓಕೆ, ನೆಕ್ಸ್ಟ್ ನೋಡೋಣ ಈಗ. ಓಕೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ವೆನ್ ಡಯಾಗ್ರಾಮ್. ಓಕೆ,
ನಾನು ಆಲ್ರೆಡಿ ಡೆಫಿನಿಷನ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಒಂದು ಲೈವ್ ಎಕ್ಸಾಂಪಲ್ನ ತೋರಿಸ್ಬೇಕು ಅಂತ ಈ ಥರ ತೋರಿಸ್ತಾ ಇದ್ದಾರೆ. ಓಕೆ, ಇದು ಯೂನಿಯನ್ ಆಫ್ ಸೆಟ್ ಇದೆ 1 2 3 4 5. ಆಮೇಲೆ ಎ ಸೆಟ್ಟು ಬಿ ಸೆಟ್ಟು ಸೆಟ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್. ಈ ರೀತಿ ಬರ್ಕೊಟ್ರೆ ಯಾವ ರೀತಿ ವೆನ್ ಡಯಾಗ್ರಾಮ್ಸ್ ಹಾಕಬೇಕು? ಓಕೆ, ಮೊದಲು ಯೂನಿಯನ್ ನೋಡ್ಕೋಬೇಕು. ಎರಡರಲ್ಲಿ ಈ ಮೂರರಲ್ಲಿ ಏನು ಕಾಮನ್ ಇದೆ? ಓಕೆ, ಕಾಮನ್ ಏನು ಅಷ್ಟು ಇದ್ದಾವೆ. ಮೊದಲು ಎ ಸೆಟ್ಟಲ್ಲಿ ಕೊಟ್ಟಿದ್ದಾರೆ 2 4 ಕೊಟ್ಟಿದ್ದಾರೆ. ಬಿ ಸೆಟ್ಟಲ್ಲಿ 1 3 ಕೊಟ್ಟಿದ್ದಾರೆ. ಓಕೆ, ಆಲ್ರೆಡಿ 1 2 3 4 ಆಯಿತು. ಉಳಿದಿದ್ದು ಯಾವುದು 5. 5 ಹೊರಗೆ ಬರ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ. ದ ಡಿಫ್ರೆನ್ಸ್ ಆಫ್ ಸೆಟ್ಸ್. ಓಕೆ, ಡಿಫ್ರೆನ್ಸ್ ಆಫ್ ಸೆಟ್ಸ್ ಕಾನ್ಸೆಪ್ಟ್ ಇದೆ, ಅದನ್ನು ಒಂದು ಎಕ್ಸಾಂಪಲ್ ಇದೆ ನೋಡ್ಬಿಡೋಣ. ಎ ಬಿ ಎರಡಿದೆ 1 2 3 4 5 2 4 6. ಓಕೆ, ಈಗ ಎ ಮೈನಸ್ ಬಿ ಅಂದರೆ ಏನೇನು ಮಾಡಬೇಕು? ಇಲ್ಲೇನು ಕಾಮನ್ ಇದೆ ಮೊದಲು ಹೊಡೆದು ತೆಗಿಬೇಕು. ಓಕೆ, ಏನೇನು ಕಾಮನ್ ಇದೆ? 2 4 6 2 4 2 4. ಓಕೆ, ಇಲ್ಲಿ ಕಾಮನ್ ಇದೆ. ನೆಕ್ಸ್ಟು 1 3 5 ಉಳಿತು. 1 3 5 ಬರೀಬೇಕು, ಆನ್ಸರ್ ಮುಗೀತು. ನೆಕ್ಸ್ಟು ಬಿ ಮೈನಸ್ ಎ ಅಂತ ಬರುತ್ತೆ. ಬಿ ಮೈನಸ್ ಎ ಅವಾಗ ಏನು ಮಾಡಬೇಕು? ಇಲ್ಲಿ ಈಗ ನೋಡಿ 2 4 2 4 ಉಳಿಯೋದು 6 ಮಾತ್ರ ಉಳಿಯುತ್ತೆ. 6 ಇಲ್ಲಿ ಯಾವುದು ಇರುತ್ತೆ ನೋಡಿ, ಬಿ ಇರುತ್ತೆ. ಬಿ ಆ ಡಿಫ್ರೆನ್ಸ್ ಅದೇ ಸೆಟ್ಟಲ್ಲಿ ಉಳಿದಿರೋಂಥ ಎಲಿಮೆಂಟ್ಸ್ ಬರೆದ್ರೆ ಅದಾಗುತ್ತೆ. ಓಕೆ, ಡಿಸ್ಜಾಯಿಂಟ್ ಸೆಟ್ಸ್ ಥರ ಇದಕ್ಕೆ ಯಾವ ರೀತಿ ಸಂಬಂಧ ಇರೋದಿಲ್ಲ, ಅಂದರೆ ಈಕ್ವಲ್ ಆಗಿರೋದಿಲ್ಲ. ನೆಕ್ಸ್ಟು ವೆನ್ ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಡಿವೈಡ್ ಪೂರ ಬೇರೆಯೇ ಇರ್ತವೆ. ಓಕೆ, ನೆಕ್ಸ್ಟು ಕಾಂಪ್ಲಿಮೆಂಟ್ ಅಂತ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಓಕೆ, ಎಕ್ಸ್ ಡಿನೋಟ್ ದಿ ಯೂನಿವರ್ಸಲ್ ಸೆಟ್. ಅಂದರೆ ಯೂನಿವರ್ಸಲ್ ಯಾವಾಗಲೂ ಈ ಥರ ಕಾಂಪ್ಲಿಮೆಂಟ್ಸ್ ಬಂದರೆ ಒಂದು ಯು ಸೆಟ್ ಇರುತ್ತೆ, ಒಂದು ಎ ಸೆಟ್ಟು, ಒಂದು ಬಿ ಸೆಟ್, ಒಟ್ಟು 3 ಸೆಟ್ಗಳು ಬರ್ತವೆ. ಓಕೆ, ನೆಕ್ಸ್ಟು ಇಲ್ಲಿ ಎಕ್ಸ್ ಇಸ್ ನಂಬರ್ ಆಫ್ ಫ್ಯಾಮಿಲಿ, ಮೇಲ್ ಮೆಂಬರ್ ಫಿಮೇಲ್ ಮೆಂಬರ್ ಈ ಥರ. ನೆಕ್ಸ್ಟು ಒಂದು ಎಕ್ಸಾಂಪಲ್ ನೋಡಿದ್ವಿ ಕಾಂಪ್ಲಿಮೆಂಟ್ಸ್ನು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಇಲ್ಲಿ ಹೇಳಿದ್ದೀನಿ ಕಾಂಪ್ಲಿಮೆಂಟ್ಸ್ ಲಾ, ಅಸೋಸಿಯೇಟಿವ್ ಲಾ, ಡಿ ಮರ್ವನ್ಸ್ ಲಾ. ಓಕೆ, ಡಬಲ್ ಕಾಂಪ್ಲಿಮೇಷನ್ ಇರುತ್ತೆ ಎಲ್ಲ. ಏನು ಹೇಳಬೇಕು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ಓಕೆ, ನೀವು ಬೇಕಾದರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಇಂಟರ್ಸೆಕ್ಷನ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟು ಯೂನಿಯನ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇಂಪಾರ್ಟೆಂಟ್ ಏನೇನಿದೆ ಹೇಳಿದ್ದೀನಿ. ಇಲ್ಲಿ ಎಕ್ಸಸೈಸ್ಗಳಿದೆ, ಬೇಕಾದರೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಆನ್ಸರ್ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೇನು ತೊಂದರೆ ಆಗೋಲ್ಲ. ಓಕೆ, ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ವೆನ್ ಡಯಾಗ್ರಾಮ್ಸ್ ಬಗ್ಗೆ ಕೊಡ್ತೇನೆ. ಇವಾಗ ಆಪರೇಷನ್ಸ್ ಆಫ್ ಸೆಟ್ಸ್ ಬಗ್ಗೆ ಹೋಗೋಣ. ಈಗ ವೆನ್ ಡಯಾಗ್ರಾಮ್ಸ್ ಮುಗೀತು. ಓಕೆ, ಇನ್ನೊಂದು ಸ್ವಲ್ಪ ಮಾಹಿತಿಗಳನ್ನ ವೆನ್ ಡಯಾಗ್ರಾಮ್ಸ್ ಬಗ್ಗೆ ಕೊಡ್ತೇನೆ. ಓಕೆ, ಅದಕ್ಕಿಂತ ಮೊದಲು ಆಪರೇಷನ್ಸ್ ಆಫ್ ಸೆಟ್ ಅಂತ ಹೋಗಿ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕೋಣ. ಓಕೆ, ಇವಾಗ ನೋಡಿ ಬೇಸಿಕ್ ಸೆಟ್ ಆಪರೇಷನ್ ಅಂದರೆ ಏನು ಇಂಟರ್ಸೆಕ್ಷನ್ ಡಿಫ್ರೆನ್ಸ್ ಕಾಂಪ್ಲಿಮೆಂಟ್ ಇದೆ ನೋಡಿ, ಇವನೇ ಸೆಟ್ ಆಪರೇಷನ್ ಅಂತ ಕರೀತಾರೆ. ಓಕೆ, ಹಾಗಾಗಿ ನಿಮಗೆ ಇಲ್ಲಿ ಡೆಫಿನೇಷನ್ಸ್ ಏನಿದೆ ನೋಡಿ. ಆಪರೇಷನ್ ಸೆಟ್ ಅಂದರೆ ಇಟ್ಸ್ ಅ ಫಂಡಮೆಂಟಲ್ ಕಾನ್ಸೆಪ್ಟ್ ಇನ್ ಮ್ಯಾಥಮೆಟಿಕ್ಸ್ ದಟ್ ಡೀಲ್ಸ್ ವಿತ್ ದ ಕಂಬೈನಿಂಗ್ ಆ್ಯಂಡ್ ಕಂಪೇರಿಂಗ್ ಡಿಫರೆನ್ಷಿಯಲ್ ಎಕ್ಸ್ಪ್ರೆಷನ್ ಆಫ್ ಆಬ್ಜೆಕ್ಟ್ಸ್, ದ ಕೀ ಆಪರೇಷನ್ಸ್ ಆ್ಯಂಡ್ ದೇರ್ ಡೆಫಿನೇಷನ್ಸ್. ಓಕೆ, ನೆಕ್ಸ್ಟು ದ ವಿಜುವಲ್ ರಿಪ್ರೆಸೆಂಟೇಷನ್ ವೆನ್ ಡಯಾಗ್ರಾಮ್ಸ್. ವೆನ್ ಡಯಾಗ್ರಾಮ್ಸ್ ಅಂದರೆ ಏನು? ವಿಜುವಲ್ ರಿಪ್ರೆಸೆಂಟ್ ಆಗಿ ಕೊಡೋದು. ನೆಕ್ಸ್ಟು ದ ಲಾಸ್ ಆಫ್ ಸೆಟ್ ಆಪರೇಷನ್ ಅಂದರೆ ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, 3 ಲಾಸ್ಗಳು ಬರ್ತವೆ. ಓಕೆ, ಸೆಟ್ ಆಫ್ ಆಪರೇಷನ್ಸಲ್ಲಿ ಇದರ ಅರ್ಥ ಏನು ಗೊತ್ತಾ? ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಬಿ ಯೂನಿಯನ್ ಎ, ಎರಡು ಈಕ್ವೇಷನ್ ಸೇಮ್ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಎ ಈಕ್ವೇಷನ್ ಸೇಮ್ ಆಗುತ್ತೆ. ನೆಕ್ಸ್ಟು ಅಸೋಸಿಯೇಟಿವ್ ಲಾ. ಓಕೆ, ಈಗ ನೋಡಿ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದರೆ ಎ ಯೂನಿಯನ್ ಬಿ ಯೂನಿಯನ್ ಆಫ್ ಸಿ. ಓಕೆ, ಇದನ್ನು ಈಕ್ವೇಷನ್ ಸೇಮ್ ಆಗುತ್ತೆ, ಇಂಟರ್ಸೆಕ್ಷನ್ದು ಸೇಮ್ ಆಗುತ್ತೆ. ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವ್ ಲಾ ಯಾವುದು? ಓಕೆ, ಈಕ್ವೇಷನ್ ಈಕ್ವಲ್ ಆಗುತ್ತೆ. ಇನ್ನು ಡಿ ಮರ್ವನ್ಸ್ ಲಾ ಅಂದರೆ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಬಂದರೆ ಇಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇರುತ್ತೆ. ಈಕ್ವೇಷನ್ ಯಾವಾಗಲೂ ಈಕ್ವಲ್ ಆದರೆ ಏನಾಗುತ್ತೆ? ಡಿ ಮರ್ವನ್ಸ್ ಲಾ ವರ್ಕ್ ಆಗುತ್ತೆ. ನೆಕ್ಸ್ಟ್ ದ ಅಪ್ಲಿಕೇಶನ್ ಆಫ್ ಸೆಟ್ ಆಪರೇಷನ್ಸ್. ಓಕೆ, ಎಲ್ಲೆಲ್ಲಿ ಬಳಸ್ತೀವಿ ಅಂತ ಇದೆ. ಓಕೆ, ಇದು ಸೆಟ್ ಆಫ್ ಆಪರೇಷನ್ಸ್. ಓಕೆ, ಇನ್ನೂ ಕ್ಲಾರಿಟಿನ ಜಾಸ್ತಿನೂ ಕೊಡ್ತೇನೆ ನಿಮಗೆ. ಇಲ್ಲಿ ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್, ಕಾಂಪ್ಲಿಮೆಂಟ್ ಈ 4 ಟೈಪ್ಸ್ ಸೆಟ್ ಆಫ್ ಆಪರೇಷನ್ ಅಂತ ಕರೀತಾರೆ. ಓಕೆ, ಇದನ್ನು ಮತ್ತೆ ಸೆಟ್ ಆಫ್ ಆಪರೇಷನ್ ಇಲ್ಲಿ ಸೇಮ್ ಇದೆ. ಓಕೆ, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಏನು ಇಂಟರ್ಸೆಕ್ಷನು, ಯೂನಿಯನು, ಕಾಂಪ್ಲಿಮೆಂಟ್ಸ್, ಡಿಫ್ರೆನ್ಸ್. ಓಕೆ, ಇವೆಲ್ಲ ಮೆಥಡ್ ಸೇಮ್ ಇದೆ. ಹಾಗಾಗಿ ನಾನು ಏನು ಹೇಳ್ಕೊಳ್ಳಿ, ಇವೆಲ್ಲ ಡೆಫಿನೇಷನ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಕ್ಸಾಂಪಲ್ ಇವೆಲ್ಲ ಎಕ್ಸ್ಟ್ರಾ ಎಕ್ಸಾಂಪಲ್ಸ್. ಆ್ಯಕ್ಚುಲಿ ನೀವು ಬೇಕಂದರೆ ನೋಡ್ಕೊಳ್ಳಿ ಅಂತ ಕೊಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ನೀವೇನಾದರೂ ಈ ಒಂದು ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸ್ಲೋ ಇಟ್ಟು ನೋಡಿ, ಯಾಕಂದರೆ ನಿಮಗೆ ಜಾಸ್ತಿ ಏನಾಗುತ್ತೆ ಈ ಕ್ವಶನ್ಸ್ಗಳೆಲ್ಲ ಕಾಣ್ತವೆ, ಹಾಗಾಗಿ ನೀವು ಈಸಿಯಾಗಿ ಮಾಡ್ಬೋದು. ಓಕೆ.
ವೆನ್ ಡಯಾಗ್ರಾಮ್ ಸೆಟ್ ಆಫ್ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈ ರೀತಿ ಬರ್ತವೆ. ಆ್ಯಂಡ್ ನೆಕ್ಸ್ಟು ಡಿ ಮಾರ್ಗನ್ಸ್ ಲಾ ಇದೆ. ಓಕೆ, ನೆಕ್ಸ್ಟು ಪಾರ್ಟ್ 1 ಮಾಡ್ಯೂಲ್ಸ್ ಇದ್ದಾವೆ. ನೆಕ್ಸ್ಟ್ ಇವೆಲ್ಲ ಪ್ರಾಕ್ಟೀಸ್ ಇದ್ದಾವೆ. ಓಕೆ, ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಪ್ರಾಕ್ಟೀಸು. ಓಕೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮಟ್ಟಿಗೆ ನೀವು ಒಂದು PDF ಜಾಸ್ತಿ ಮಾಡಿದ್ರೆ ಎಲ್ಲ ಕವರ್ ಆಗುತ್ತೆ. ಓಕೆ, ಇವಾಗ ಈ ಕಾನ್ಸೆಪ್ಟ್ ಮುಗಿತು. ಇನ್ನು ನೆಕ್ಸ್ಟ್ ಸೆಟ್ ಆಫ್ ಆಪರೇಷನ್, ವೆನ್ ಡಯಾಗ್ರಾಮ್ಸ್ ಎರಡು ಮುಗಿದು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಓಕೆ, ಇಲ್ಲಿ ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಏನೋ ಒಂದು ಕಾನ್ಸೆಪ್ಟ್ ಇದೆ, ಅದರ ಸಂಬಂಧಪಟ್ಟ ಇದರಲ್ಲಿ ಬರುವಂಥ ಪ್ರಾಪರ್ಟಿಗಳನ್ನು ಕಮ್ಯೂಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಆ್ಯಂಡ್ ಐಡೆಂಟಿಟಿ ಪ್ರಾಪರ್ಟಿ. ಓಕೆ, ಕಮ್ಯೂಟೇಟಿವ್ ಪ್ರಾಪರ್ಟಿಯಲ್ಲಿ ಎ ಯೂನಿಯನ್ ಬಿ ಇದ್ದರೆ ಬಿ ಯೂನಿಯನ್ ಎ ಈಕ್ವೇಷನ್ ಕರೆಕ್ಟ್ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಎ ಈಕ್ವೇಷನ್ ಕರೆಕ್ಟ್ ಆಗುತ್ತೆ ಕಮ್ಯೂಟೇಟಿವ್ಲಿ. ಅಸೋಸಿಯೇಟಿವ್ ಅಂದರೆ ಇಲ್ಲಿ 3 ಎಲಿಮೆಂಟ್ಸ್ 3 ಸೆಟ್ಸ್ ಬಂದಾಗ ವರ್ಕ್ ಆಗುತ್ತೆ. ಈ ಒಂದು ಈಕ್ವೇಷನ್ ನೋಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವಲ್ಲಿ ಅದರಲ್ಲಿ ಕೂಡ 3 ಬರುತ್ತೆ. ಬಟ್ ಇಲ್ಲಿ ಎ ಯೂನಿಯನ್ ಬಿ ಮತ್ತು ಇಂಟರ್ಸೆಕ್ಷನ್ ಬಂದರೆ ಅಸೋಸಿಯೇಟಿವ್. ಅದರಲ್ಲಿ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಉಲ್ಟಾ ಮಾಡಿದ್ರೆ ಇದು ಡಿಸ್ಟ್ರಿಬ್ಯೂಟಿವ್. ನೆಕ್ಸ್ಟ್ ಬರೋದು ಐಡೆಂಟಿಟಿಯಲ್ಲಿ ಎ ಯೂನಿಯನ್ 0 = ಎ ಇಂಟರ್ಸೆಕ್ಷನ್ ಯು = ಎ. ಓಕೆ, ನೆಕ್ಸ್ಟು ಕಾಂಪ್ಲಿಮೆಂಟ್ ಆ್ಯಂಡ್ ಐಡೆಂಪೊಡೆಂಟ್ ಪ್ರಾಪರ್ಟಿ ಅಂತ ಬರುತ್ತೆ. ಇದು ಎ ಯೂನಿಯನ್ ಎ ಅಂದರೆ ಯು ಬರುತ್ತೆ. ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಎ ಅಂದರೆ ಯಾವಾಗಲೂ ಏನೇ ಬರುತ್ತೆ. ಓಕೆ, ಇದು ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ದ ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಓಕೆ, ಇವಾಗ ನಾವು ಜಿ ತನಕ ಕಂಪ್ಲೀಟ್ ಮಾಡಿದ್ವಿ. ಈಗ ಡಿ ಮಾರ್ಗನ್ಸ್ ಲಾನು ಕೂಡ ಹೇಳಿದ್ದೇನೆ. ಇವಾಗ ದ ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ಸ್. ಓಕೆ, ಇದನ್ನು ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಮತ್ತು ಇನ್ನೊಂದು ಸಲ ರಿವಿಷನ್ ಮಾಡಿಬಿಡ್ತೀನಿ. ಓಕೆ, ಇವಾಗ ನೋಡಿ ರಿಲೇಷನ್ಸ್ ಆಫ್ ಸೆಟ್ಸ್ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೇದಾಗಿ ರಿಲೇಷನ್ಸ್ ಅಂದರೆ ಏನಂತ ತಿಳ್ಕೊಳ್ಳಿ. ರಿಲೇಷನ್ಸ್ ಫ್ರಮ್ ಎ ಸೆಟ್ ಎ ಸೆಟ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಇಂಟು ಬಿ. ಓಕೆ, ಹೆನ್ಸ್ ದ ರಿಲೇಷನ್ಸ್ ಆರ್ ಕನ್ಸಿಸ್ಟ್ ಆಫ್ ಆರ್ಡರ್ ಪೇರ್ಸ್ ಎ ಬಿ ಬಿ ಎ. ಓಕೆ, ಈ ರೀತಿ ಬರುತ್ತೆ. ಅದರಲ್ಲಿ ಎ ಬಿ ಎರಡು ರಿಲೇಟೆಡ್ ಆಗಿರೋಂಥ ಸೆಟ್ಗಳು ಇರ್ತವೆ. ಓಕೆ, ಮತ್ತು ಯಾವ ರೀತಿ ರಿಲೇಷನ್ಸ್ ಇದೆ ಅಂತ ಕೇಳಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಹಾಗಾಗಿ ಅದನ್ನು ಕೂಡ ನಾವು ನೋಡೋಣ. ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಓಕೆ, ಇದು 1 2 3 4 5 6 ಇದೆ. ಬಿ 1 2 3 4 ಇದೆ. ಇಲ್ಲಿ ಎ ಬಿ ನಾವು ರಿಲೇಷನ್ಸ್ ಏನಂತ ಮಾಡ್ತೀವಿ, ಇವು 4 ರಿಲೇಷನ್ಸ್ ಹೊಂದಿದ್ದಾವೆ. ಅವಾಗ ಏನು ಮಾಡ್ತೀವಿ, 1:1 1:3 2:2 2:4. ಓಕೆ, ನಾವು ಒಂದು ಎಕ್ಸಾಂಪಲ್ ತೊಗೊಳೋಣ. ಓಕೆ, ಬೇರೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅದನ್ನು ಸ್ಕಿಪ್ ಮಾಡಿ ಈ ಕ್ವಶನ್ ತೆಗೆದುಕೊಂಡಿದ್ದೀನಿ. ಓಕೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ, ಎ is 4 ಆ್ಯಂಡ್ ಬಿ is 5 ಆ್ಯಂಡ್ ಹೌ ಮೆನಿ ರಿಲೇಷನ್ಸ್ ಫ್ರಮ್ ಸೆಟ್ ಎ ಆ್ಯಂಡ್ ಬಿ ಪಾಸಿಬಲ್ ಅಂತ ಕೇಳಿದ್ದಾರೆ. ಓಕೆ, ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಸೆಟ್ ಎ ಸೆಟ್ ಬಿ. ಅಂದರೆ ಇಲ್ಲಿ ಯಾವ ರೀತಿ ಎ ಇಂಟು ಬಿ ಮಾಡಿದ್ರೆ ನಮಗೆ ರಿಲೇಷನ್ ಸಿಗುತ್ತೆ. ಎನ್ ಆಫ್ ಎ = ಎನ್ ಆಫ್ ಬಿ ಅಂತ ಬಳಸ್ತೀವಿ, ಇಲ್ಲ ಎ ಇಂಟು ಬಿ ಅಂತ, ಎರಡರಲ್ಲಿ ಯಾವ್ದು ಬೇಕಾದ್ರೂ ತೆಗೆದುಕೊಳ್ಳಿ. ಓಕೆ, ಈಗ ನಾವು ಎ ವ್ಯಾಲ್ಯೂ ಏನಿದೆ 4 ಇದೆ, ಬಿ ವ್ಯಾಲ್ಯೂ 5 ಇದೆ. ಓಕೆ, ನಂಬರ್ ಆಫ್ ರಿಲೇಷನ್ಸ್ ಅಂದರೆ 2 × 4 × 5 ಈ ರೀತಿ ಮಾಡಬೇಕು. ಅವಾಗ 2⁻20 ಏನು ಇಯರ್ ಬರುತ್ತೆ ನೋಡಿ, ಅದು ಒಂದು ರಿಲೇಷನ್ ಆಗಿರುತ್ತೆ. ಅದರಲ್ಲಿ ಇದೇ ಮೆಥಡ್ ಅಂತೆಲ್ಲ ರಿಲೇಷನ್ಸಲ್ಲಿ ಏನು ಹಲವಾರು ಥರ ಬರ್ತವೆ. ಓಕೆ, ಅದರಲ್ಲಿ ಇದೊಂದು ಟೈಪ್ಸ್ ಅಷ್ಟೇ. ಓಕೆ, ಇನ್ನು ಬೇರೆ ಎಕ್ಸಾಂಪಲ್ಸ್ ಕೊಡ್ತೇನೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪ್ರಶ್ನೆ. ಓಕೆ, ಇದನ್ನು ಯಾವ ರೀತಿ ನೀವು ರಿಲೇಷನ್ಸ್ ಕಂಡುಹಿಡಿತೀರ ಅಂದರೆ, ಇಲ್ಲೂ ಸೇಮ್ ಮೆಥಡ್ ಏನಿದೆ, ಮೊದಲು ಸೆಟ್ಗಳನ್ನ ಆಯ್ಕೆ ಮಾಡ್ಬೋದು. ನೆಕ್ಸ್ಟು 2 ಎಲಿಮೆಂಟ್ಸ್ 1 and 2 ಆ್ಯಂಡ್ ಈ ಕಡೆ 3 and 4. ಓಕೆ, ನೆಕ್ಸ್ಟು ಇಲ್ಲಿ ಎ ಇಂಟು ಬಿ ಅಂತ ಮಾಡಿದಾಗ ಓಕೆ 2 × 2. ಓಕೆ, 2⁴ ಬರುತ್ತೆ. 16 ಈಸ್ ರಿಲೇಷನ್ಸ್ ಎ ಮತ್ತು ಬಿಯ. ನೋಡಿ, ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಸೆಟ್ ಬಿ ಈಸ್ 16. ಇಲ್ಲಿ ಅರ್ಥ ಆಯ್ತು ಅನ್ಕೋತೀನಿ, ನಿಮಗೆ ಕ್ಲಿಯರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವಾಗ ಸೆಟ್ ಕಂಪ್ಲೀಟಾಗಿ ಮುಗೀತು. ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡೋಣ. ಅಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬಂದಿದ್ದರೆ, ಅಂದರೆ ಇತ್ತೀಚೆಗೆ ನಡೆದ 2020 ಅಥವಾ 2019 ನಡೆದಿದೆ, ಆ ಒಂದು ಕ್ವಶನ್ ಪೇಪರ್ ನೋಡ್ತೇನೆ. ಸಪೋಸ್ ಅಲ್ಲೇನಾದರೂ ಸೆಟ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಏನಾದರೂ ಇದ್ದರೆ ಸಾಲ್ವ್ ಮಾಡಿಕೊಡೋಣ. ಓಕೆ, ಈಗ ಕ್ವಶನ್ ಪೇಪರ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಓಲ್ಡ್ ಕ್ವಶನ್ ಪೇಪರ್, ಸ್ಪೆಸಿಫಿಕ್ ಪೇಪರ್ ಸುಮಾರು 2016ರಲ್ಲಿ ನಡೆದಿರುವಂಥದ್ದು. ಓಕೆ, ಇಲ್ಲಿ ಯಾವುದಾದ್ರೂ ಸೆಟ್ಸ್ ಕ್ವಶನ್ ಬಂದಿದೆ ಅಂತ ನೋಡೋಣ ಯಾವ ರೀತಿ ಇದೆ. ಅಫಿಷಿಯಲ್ ಕ್ವಶನ್ ಪೇಪರ್ KPC ನಡೆಸಿರೋದೆ. ಓಕೆ, ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಮೇಲೆ ಪ್ರಶ್ನೆ ಬಂದಿದೆ. ಓಕೆ, ಬಟ್ ಸೆಟ್ಸ್ ಮೇಲೆ ನೋಡೋಣ.
ಓಕೆ, ಇಲ್ಲಿ ಸೆಟ್ಸ್ ಮೇಲೆ ಯಾವ ಬಂದಿಲ್ಲ ಇಲ್ಲಿ ತನಕ ನೋಡೋಣ. ಓಕೆ, ಇದನ್ನು ಬಂದಿಲ್ಲ, ಸರ್ಕಲ್ ಮೇಲೆ ಇದೆ. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿ ಸೆಟ್ಸ್ ಮೇಲೆ ಬಂದಿಲ್ಲ. ಮೊದಲು 150 ಪ್ರಶ್ನೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಇತ್ತು, ಈಗ 100 ಮಾರ್ಕ್ಸ್ ಮಾಡಿದ್ದಾರೆ. ಓಕೆ, ಇನ್ನೂ ನೋಡಿ ನೆಗೆಟಿವ್ ಇದೆ ಇಲ್ಲ ಅಂತ ನೋಟಿಫಿಕೇಷನ್ ಇರಲಿಲ್ಲ. ಒಂದು ಸಲ ಹಾಲ್ ಟಿಕೆಟ್ ಬಂದಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಸುಮಾರು ನೋಡಿ, ಇಲ್ಲಿ ಯಾವುದೇ ರೀತಿ ನಮಗೆ ಸೆಟ್ಸ್ ಮೇಲೆ ಕ್ವಶನ್ಗಳು ಸಿಕ್ಕಿಲ್ಲ. ಓಕೆ, ಹಾಗಾಗಿ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಸೆಟ್ಸ್ ಮೇಲೆ ಕ್ವಶನ್ಗಳು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದ್ದು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಅವನ್ನ ಸಾಲ್ವ್ ಮಾಡ್ತೀನಿ, ನೆಕ್ಸ್ಟು ವಿಡಿಯೋ ಮಾಡ್ತೀನಿ ನೋಡಿ. ಮೊದಲು ನೀವು ಕೊಟ್ಟಿರೋ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ನೆಕ್ಸ್ಟು ಪ್ರೊಸೀಜರ್ಗೆ ಬರ್ತೀನಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕಿಂತ ಮುಂಚೆ ನೆಕ್ಸ್ಟು ಚಾಪ್ಟರ್ ಏನಿದೆ ನೋಡ್ಕೊಂಡ್ಬಿಡೋಣ. ಇವಾಗ ನೋಡಿ, ಸೆಟ್ ಥಿಯರಿ ಮುಗೀತು. ಓಕೆ, ಅದರ ಮೇಲೆ ಪ್ರಶ್ನೆಗಳು ಬಂದಿದೆ, ಅವನು ನೋಡಿದ್ವಿ. ನೆಕ್ಸ್ಟು ಸೀಕ್ವೆನ್ಸ್ ಅಂತ ಬರುತ್ತೆ. ಓಕೆ, ನೀವು ಇಲ್ಲಿ SLC ಕಲಿತಿರೋದು APG PHP. ಓಕೆ, ಇದರ ಬಗ್ಗೆ ಮಾಹಿತಿ ಇರುತ್ತೆ. ಇಲ್ಲಿ ಟೋಟಲ್ ಎಷ್ಟಿದ್ದಾವೆ ABCD, ಈ 3 ಈಕ್ವೇಷನ್ಸ್ಗಳ ಒಂದು ಚಾಪ್ಟರ್ ನಾನು ನಾಳೆ ಮಾಡ್ತೀನಿ. ಓಕೆ, ನಾಳೆ ಮಾಡಿದ್ರೆ ಸೀಕ್ವೆನ್ಸ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಓಕೆ, ಈಗ 2 ಚಾಪ್ಟರ್ಗಳು ಮುಗಿದು ನೆಕ್ಸ್ಟ್ ನೋಡಿದೆ. ಹಾಗೆ ದಯವಿಟ್ಟು ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.